ರಾಜ್ಯದಲ್ಲಿ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಸಮಸ್ಯೆ ಇದ್ರೆ ದಯವಿಟ್ಟು ಕಾಲ್ ಮಾಡಿ ಡೈರೆಕ್ಟ್. ನಾವು ಅದನ್ನು ಗುರುತು ಮಾಡಿಕೊಂಡು ನಾನು ಪ್ರತಿದಿನ ತಗೊಳ್ತೀನಿ. ಡೆಸ್ಕಾಂ ಸಂಬಂಧ ಏನೇನು ಕಾಲ್ಸ್ಗಳು ಬಂದಿದ್ದಾವೆ ಅಂತ ನಾವು ಸಂಬಂಧಪಟ್ಟ ಡಬ್ಲಿಯಿಂದ ಹಿಡಿದು ಲೈನ್ ಅಂತ ನಾವು ಅದನ್ನು ಸರಿ ಮಾಡ್ತೀವಿ. ನಂಬರ್ ದಯವಿಟ್ಟು ಗುರ್ತು ಮಾಡ್ಕೊಳ್ಳಿ. ಇಲ್ಲ, ಒಂದು ಲ್ಯಾಂಡ್ಲೈನ್ ನಂಬರ್ ಇದೆ, ವಾಟ್ಸ್ಆಪ್ ನಂಬರ್ ಇದೆ. ಇಡೀ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆ ಒಳಗಡೆ ಸುಮಾರು ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತ ಮುಖಂಡ ಆನಂದ್ ಪಟೇಲ್, ತುಮಕೂರು ಜಿಲ್ಲಾ ವ್ಯಾಪ್ತಿಯ ಕೆರೆಕಟ್ಟೆಗಳಲ್ಲಿ ಸಂಗ್ರಹವಾಗಿರುವ ಹೂಳನ್ನು ರೈತರ ಜಮೀನುಗಳಿಗೆ ಟ್ರ್ಯಾಕ್ಟರ್ಗಳ ಮುಖಾಂತರ ತುಂಬಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟು ವಾಣಿಜ್ಯ ಕ್ಷೇತ್ರಗಳಿಗೆ ಟಿಪ್ಪರ್ ಮುಖಾಂತರ ತುಂಬುವುದನ್ನು ನಿರ್ಬಂಧಿಸಬೇಕು. ಬಗರ್ಕುಂ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಹಕ್ಕುಪತ್ರಗಳನ್ನು ನೀಡುವಂತೆ ಹಾಗೂ ಅರಣ್ಯ ವ್ಯಾಪ್ತಿಯಲ್ಲಿ ಕೃಷಿ ಮಾಡುತ್ತಿರುವ ರೈತರನ್ನು ಒಕ್ಕಲೆಬ್ಬಿಸುವುದನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ಹಕ್ಕುಪಟ್ಟಾಗಿದೆ, ಇವತ್ತು ನಮ್ಮಿಂದ ಕಿತ್ಕೊಳ್ಳಲಿಲ್ಲ ಅವತ್ತು ಅಂದಿದ್ರೆ ಇವತ್ತು ರೈತನ ಬಳಿ ಹಕ್ಕುಪಟ್ಟು ಆಗಿರ್ತಕ್ಕಂಥ ಭೂಮಿ ಇರ್ತಕ್ಕಂಥದ್ದು. ಆದ್ರೆ ಕೈಗಾರಿಕೆಯ ಹೆಸರಿನಲ್ಲಿ ನೀವು ಈ ರಿಯಲ್ ಎಸ್ಟೇಟ್ ದಂಧೆಯನ್ನ ಸರ್ಕಾರ ನಿಲ್ಲಿಸಬೇಕು. ನೀವು ಒಂದು ಅಂಕಿಅಂಶವನ್ನ ಶ್ವೇತಪತ್ರವನ್ನ ಹೊರಡಿಸ್ಬಿಡಿ. ಈ ತರ ರಾಜ್ಯದಲ್ಲಿ ನಾವು ಉದ್ಯೋಗ ಸೃಷ್ಟಿ ಮಾಡೋ ಉದ್ದೇಶದಿಂದ ಇಷ್ಟು ಲಕ್ಷ ಎಕರೆ ಪ್ರದೇಶನ ಖರೀದಿ ಮಾಡಿದ್ದು, ಸ್ವಾಧೀನಪಡಿಸಿಕೊಂಡಿದ್ದು, ಇಷ್ಟು ಲಕ್ಷ ಫ್ಯಾಕ್ಟರಿಗಳಾಗಿದೆ. ಜೊತೆಗೆ ಮೈಕ್ರೋ ಫೈನಾನ್ಸ್ಗಳು ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೆಸಿ ಮನೆಗಳನ್ನು ಸೀಸ್ ಮಾಡುವ ಮೂಲಕ ದಬ್ಬಾಳಿಕೆ ನಡೆಸುತ್ತಿದ್ದು ಹಲವಾರು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಆದ್ದರಿಂದ ಕೂಡಲೇ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿಗಳಾದ ಶುಭಾ ಕಲ್ಯಾಣ್ ರವರು ಸಮಾಲೋಚನೆ ನಡೆಸಿದರು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.